ನಗರ ಪೊಲೀಸರ ಸಿಡಿಲಿನ ದಾಳಿ, ಕಳ್ಳರು ಕಂಬಿ ಹಿಂದೆ, ಲಾಕ್ ಮಾಡಿದ ಮನೆ ಟಾರ್ಗೆಟ್, ಆರೋಪಿಗಳು ಲಾಕ್ಅಪ್ನಲ್ಲಿ, ಕಳ್ಳತನ ಕೇಸ್ ಕ್ಲೋಸ್, 3 ಮಂದಿ ಅರೆಸ್ಟ್, ನಗರ ಠಾಣೆ ಆಕ್ಷನ್, ಕಳ್ಳರ ಬಂಧನ, ಶಿವಾನಂದ ಕೋಳಿ ಅವರ ಕಾರ್ಯಚಟುವಟಿಕೆ ಪ್ರಕರಣ ಭೇದನೆ. ಇದೊಂದು ಬ್ರೇಕಿಂಗ್ ಸುದ್ದಿ. ಹೌದು, 14.55 ಲಕ್ಷ ರು ಮೌಲ್ಯದ ಚಿನ್ನ ಬೆಳ್ಳಿ ಕಳ್ಳತನ ಪ್ರಕರಣವನ್ನ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ನಗರದ ವ್ಯಾಪ್ತಿ ನಿಟ್ಟೂರಿನ ನಿವಾಸಿಯೊಬ್ಬರ ಮನೆಯಲ್ಲಿ ಡಿಸೆಂಬರ್ 19ರಂದು ನಡೆದಿದ್ದ ದೊಡ್ಡ ಮಟ್ಟದ ಚಿನ್ನ ಬೆಳ್ಳಿ ಕಳ್ಳತನ ಪ್ರಕರಣ ಇದೀಗ ಸಂಪೂರ್ಣವಾಗಿ ಬಯಲಾಗಿದ್ದು, ಡಿಸೆಂಬರ್ 27ರಂದು ಎಫ್ಐಆರ್ ದಾಖಲಿಸಿಕೊಂಡ ನಗರ ಠಾಣೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಮನೆ ಲಾಕ್ ಮಾಡಿ ಹೊರಗಡೆ ತೆರಳಿದ್ದ ಸಮಯದಲ್ಲಿ ಅಜ್ಞಾತರು ಮನೆಯ ಬಾಗಿಲು ಒಡೆದು ಒಳನುಗ್ಗಿ 48 ಗ್ರಾಂ ಚಿನ್ನದ ನೆಕ್ಲೆಸ್ ಮತ್ತು 1.5 ಕಿಲೋ ಬೆಳ್ಳಿ ವಸ್ತುಗಳನ್ನು ಕಳವು ಮಾಡಿದ್ರು. ಒಟ್ಟು ಕಳುವಾದ ಆಭರಣಗಳ ಮೌಲ್ಯ ಸುಮಾರು 14,55,000 ಎಂದು ತಿಳಿದು ಬಂದಿದೆ. ಘಟನೆ ತಿಳಿದ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಅವರ ಮೇಲ್ವಿಚಾರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಶಿವಾನಂದ ಕೋಳಿ ಅವರ ನೇತೃತ್ವದಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಯಿತು. ಪೊಲೀಸರ ಚಾಕಚಕ್ಯ ತನಿಖೆಯಿಂದ ಅಮೀರ್ ಅನ್ಸಾರಿ ಬ್ಯಾರಿ, ಮೊಹಮ್ಮದ್ ಇಮ್ರಾನ್ ಇಕ್ಕೇರಿ ಮತ್ತು ಮೊಹಮ್ಮದ್ ಅಖಿಲ್ ಎಂಬ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನಗರ ಠಾಣೆಯ ಸಿಬ್ಬಂದಿಗಳಾದ ಕಿರಣ್ ಕುಮಾರ್, ಪ್ರವೀಣ್ ಕುಮಾರ್, ರವಿಚಂದ್ರನ್ ಹಾಗೂ ಚಾಲಕ ಶಶಿಕುಮಾರ್ ಅವರ ಸಹಕಾರ ಮಹತ್ವದ ಪಾತ್ರವನ್ನ ವಹಿಸಿದೆ. ನಗರ ಪೊಲೀಸರ ತ್ವರಿತ ಮತ್ತು ಸಮನ್ವಿತ ಕಾರ್ಯಾಚರಣೆಯಿಂದ ದೊಡ್ಡ ಕಳ್ಳತನ ಪ್ರಕರಣಕ್ಕೆ ತೆರೆ ಬಿದ್ದಿದ್ದು, ಸ್ಥಳೀಯರು ಪೊಲೀಸರ ಕಾರ್ಯವನ್ನ ಮುಕ್ತ ಮನಸ್ಸಿನಿಂದ ಶ್ಲಾಘಿಸಿದ್ದಾರೆ. ಇಂತಹ ಇನ್ನಷ್ಟು ಬ್ರೇಕಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.